ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸುವುದೇನೆಂದರೆ, ಬೆಂಗಳೂರು ನಗರ ಜಿಲ್ಲೆ ವಿಕಲಚೇತನ ಸಹೋದರ ಸಹೋದರಿಗೆ ಆತ್ಮೀಯ ಮನವಿ ಏನೆಂದರೆ, ಬೆಂಗಳೂರು ನಗರದಲ್ಲಿ ಕೆಂಗೇರಿಯಲ್ಲಿ ಜಯ ಕರ್ನಾಟಕ ವಿಕಲಚೇತನರ ರಕ್ಷಣಾ ವೇದಿಕೆ ಕಚೇರಿಯನ್ನು ಪ್ರಾರಂಭಿಸಲಾಗಿದೆ. ಅಗತ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ವಿಕಲಚೇತನರು ನಮ್ಮ ಸಂಸ್ಥೆಗೆ ಬಂದು ಸದಸ್ಯತ್ವ ಪಡೆದು ಹಾಗೆ ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಾಗುವುದು. ನಮ್ಮ ಸಂಸ್ಥೆಯು ಕೆಂಗೇರಿ ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ವಿಕಲಚೇತನರ ಶಿಕ್ಷಣ ಹಾಗೂ ಆರೋಗ್ಯ, ವಸತಿ, ಸರ್ಕಾರಿ ಯೋಜನೆ, ಪಿಂಚಣಿ, ವಿದ್ಯಾರ್ಥಿ ವೇತನ, ಗುರುತಿನ ಚೀಟಿ, ಯುಡಿಐಡಿ ಕಾರ್ಡ್ ಹಾಗೂ ಇತರೆ ಕಲ್ಯಾಣ ಯೋಜನೆಗಳ ಮಾಹಿತಿ ಮತ್ತು ಮಾರ್ಗದರ್ಶನ ಹಾಗೂ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭಿಸಿದೆ. ಈ ಮೂಲಕ ನೀಡುತ್ತಿದೆ ಸೇವೆಗಳನ್ನು. ಪ್ರಮುಖವಾಗಿ ಮತದಾರರ ಪಟ್ಟಿಯಲ್ಲಿ ವಿಶೇಷ ಪರಿಷ್ಕರಣೆ SIR ಸಂಬಂಧಿಸಿದ ಚುನಾವಣಾ ಅಧಿಕಾರಿಗಳು ನೀಡುತ್ತಿರುವ ಸೂಚನೆಯಂತೆ ಅರ್ಹ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ. ಮತದಾರರು ನಿಗದಿ ಅವಧಿಯಲ್ಲಿ ತಮ್ಮ ನೋಂದಣಿ ಪರಿಷ್ಕರಣೆಯನ್ನು ಪ್ರತಿಕ್ರಿಯಿಸಲಾಗುತ್ತಿದ್ದು, ಸಂಪೂರ್ಣಗೊಳಿಸಬೇಕೆಂದು ಈ ಕುರಿತು ಯಾವುದೇ ಸಂದೇಹಗಳಿದ್ದರೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ನಮ್ಮ ಸಂಸ್ಥೆಯ ಮಾಹಿತಿ ಮತ್ತು ಮಾರ್ಗದರ್ಶನ ಪಡೆಯಬೇಕು. ಅದೇ ರೀತಿ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಪಿಂಚಣಿ ಮತ್ತು ವಸತಿ ಇತರೆ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ನಮ್ಮ ಸಂಸ್ಥೆ ಮಹತ್ವವಾದಂತಹ ಹೆಜ್ಜೆಯನ್ನು ಇಟ್ಟಿದೆ. ಮುಂದಿನ ದಿನಗಳಲ್ಲಿ ನಿರುದ್ಯೋಗಿ ವಿಕಲಚೇತನರಿಗೆ ಅಗತ್ಯ ಕೌಶಲ್ಯ ತರಬೇತಿಗಳನ್ನು ನೀಡುವ ಮೂಲಕ ಖಾಸಗಿ ವಲಯಗಳಲ್ಲಿ, ಕೈಗಾರಿಕಾ ಪ್ರದೇಶಗಳಲ್ಲಿ ವಿಕಲಚೇತನರಿಗೆ ಅಗತ್ಯ ಉದ್ಯೋಗವನ್ನು ಒದಗಿಸಬೇಕೆಂಬ ಉದ್ದೇಶದೊಂದಿಗೆ ಕೈಗಾರಿಕಾ ವಲಯಗಳ ಸಹಕಾರದೊಂದಿಗೆ ವಿಕಲಚೇತನರಿಗೆ ಉದ್ಯೋಗ ಒದಗಿಸುವುದೊಂದು ಮಹತ್ತರ ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಕೈಗಾರಿಕಾ ಅಸೋಸಿಯೇಷನ್ಗಳ ಸಂಘದ ಅಧ್ಯಕ್ಷರಿಗೆ ಭೇಟಿಯಾಗಿ ಖಾಸಗಿ ವಲಯಗಳಲ್ಲಿ ವಿಕಲಚೇತನರಿಗೆ ಮೀಸಲಿರಿಸುವಂತೆ ಮನವಿ ಮಾಡಿ ವಿಕಲಚೇತನರಿಗೆ ಉದ್ಯೋಗ ಒದಗಿಸಲು ಅವಕಾಶ ನೀಡುವಂತೆ ಮನವಿ ಮಾಡಲಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿಯುವಂತಹ ವಿಕಲಚೇತನರಿಗೆ ನಿವೇಶನ, ಸಾಲ ಸೌಲಭ್ಯ ಹಾಗೆ ಪಿಂಚಣಿ ನಿಂತು ಹೋದಲ್ಲಿ ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು, ಅರ್ಜಿಗಳನ್ನು ತಯಾರಿಸಿ ಸಂಬಂಧಪಟ್ಟ ತಹಶೀಲ್ದಾರ್ ಜೊತೆ ಚರ್ಚಿಸಿ ಮರುಪರಿಶೀಲಿಸಿ ಮಂಜೂರು ಮಾಡುವಂತೆ ಕೋರುತ್ತೇವೆ. ಹಾಗೆ ನಮ್ಮ ಬೆಂಗಳೂರು ನಗರದಲ್ಲಿರುವಂತಹ ವಿಕಲಚೇತನರು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಬಂದು ನಮ್ಮ ಸಂಸ್ಥೆಗೆ ಸದಸ್ಯರಾಗುವಂತೆ ಕೋರುತ್ತದೆ. ನಮ್ಮ ಸಂಸ್ಥೆಯ ಉದ್ದೇಶ ವಿಕಲಚೇತನರನ್ನು ಒಗ್ಗೂಡಿಸುವುದು, ಅವರನ್ನು ಅಭಿವೃದ್ಧಿಪಡಿಸುವುದು, ಅವರ ಅಭಿವೃದ್ಧಿಗೆ ಶ್ರಮಿಸುವುದು, ಹಾಗೆ ಅವರಿಗೆ ಅಗತ್ಯ ಸೇವೆಗಳನ್ನು ನೀಡುತ್ತಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಂಬಿಕೆಯೊಂದಿಗೆ ಹೋರಾಟ ಮುನ್ನಡೆಸುತ್ತಿದ್ದು, ಇಲ್ಲಿ ಪ್ರತಿಯೊಬ್ಬ ವಿಕಲಚೇತನಿಗೂ ಕೂಡ ಅಗತ್ಯ ಸೇವೆ ಸಿಗುತ್ತದೆ. ಬಂದು ನಮ್ಮ ಸಂಸ್ಥೆಗೆ ಭೇಟಿಯಾಗಿ ಬೆಂಗಳೂರು ನಗರ ದಕ್ಷಿಣ ತಾಲೂಕು ಕೆಂಗೇರಿ ಹೊಯ್ಸಳ ಸರ್ಕಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಶಿವನಪಾಳ್ಯ ಮೇನ್ ರೋಡ್ ಅಲ್ಲಿರುತ್ತದೆ ನಮ್ಮ ಆಫೀಸು. ದಯವಿಟ್ಟು ಎಲ್ಲ ವಿಕಲಚೇತನರು ಬನ್ನಿ. ಯಾರಿಗೆ ನಿವೇಶನಗಳಿಲ್ಲ ಅದನ್ನು ಕೂಡ ಪಟ್ಟಿ ಮಾಡೋಣ. ಪಟ್ಟಿ ಮಾಡಿ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋಣ. ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನಮ್ಮ ಅಭಿವೃದ್ಧಿಗೆ ನಾವೇ ಶ್ರಮಿಸಬೇಕಾಗಿದೆ. ಹಾಗಾಗಿ ಎಲ್ಲ ವಿಕಲಚೇತನರು ಒಂದೇ ಮನಸ್ಸಿನಲ್ಲಿ, ಎಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ, ಒಂದೇ ರೀತಿಯಲ್ಲಿ ನಾವು ಬೆಳೆಯುವ ಮತ್ತು ಅಭಿವೃದ್ಧಿ ಹೊಂದುವ ಇದೇ ನಮ್ಮ ಸಂಕಲ್ಪವಾಗಿದೆ. ಹಾಗೆ ನಾಡಿನ ಸಮಸ್ತ ವಿಕಲಚೇತನಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಸಂಬಂಧವಾಗಿ ಚುನಾವಣಾ ಅಧಿಕಾರಿಗಳು ನೀಡುವ ಸೂಚನೆಯಂತೆ ಅರ್ಹ
ಮತದಾರರು ನಿಗದಿತ ಅವಧಿಯಲ್ಲಿ ತಮ್ಮ ನೋಂದಣಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸದಿದ್ದಲ್ಲಿ ನಿಮ್ಮ ಚುನಾವಣಾ ಗುರುತಿನ ಚೀಟಿ ಕೂಡ ಮುಂದಿನ ಚುನಾವಣೆಯಲ್ಲಿ ಬರುವುದು ಸಾಧ್ಯತೆ ಕಡಿಮೆ ಇರುತ್ತೆ. ದಯವಿಟ್ಟು ಎಲ್ಲ ವಿಕಲಚೇತನರು, ಹಿರಿಯ ನಾಗರಿಕರು ಈ ಮತದಾನ ಪರಿಷ್ಕರಣೆಯಲ್ಲಿ ಭಾಗವಹಿಸಿ. ನಿಮ್ಮ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಯಾವುದೇ ನಿಮಗೆ ತೊಂದರೆ ಆದಲ್ಲಿ ಸಂಬಂಧಪಟ್ಟಂತ ನಿಮ್ಮ ತಹಶೀಲ್ದಾರ್, ತಾಲೂಕು ತಹಶೀಲ್ದಾರ್, ದಂಡಾಧಿಕಾರಿಗಳನ್ನು ಭೇಟಿಯಾಗಿ ಅದನ್ನು ಸರಿ ಮಾಡ್ಕೊಳ್ಳಿ. 1 ತಿಂಗಳ ಇರುತ್ತದೆ. ಆ 1 ತಿಂಗಳ ಅವಧಿಯಲ್ಲಿ ಯಾರೂ ಕೂಡ ಮಿಸ್ ಮಾಡ್ಕೋದೇನೆ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಅಗತ್ಯ ಮಾಹಿತಿಗಳನ್ನು ಒದಗಿಸಿ ಚುನಾವಣೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತ ವ್ಯವಸ್ಥೆ ಆಗುತ್ತೆ. ಹಾಗೆ ನಾವು ಕೂಡ ಸಂಬಂಧಪಟ್ಟಂತ ಸಚಿವರಾಗಿರ್ಲಿ, ಸಂಬಂಧಪಟ್ಟ ಮಿನಿಸ್ಟರ್ ಆಗಿರ್ಲಿ, ಸಂಬಂಧಪಟ್ಟ ಸಂಸದರಾಗಿರ್ಲಿ, ನಮ್ಮ ವಿಕಲಚೇತನರಿಗೆ ಅನುಗುಣವಾಗುವಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರಗಳಾಗಿರ್ಲಿ ಕೊಡಿಸುವಂತ ಒಂದು ಮಹತ್ವದ ಉದ್ದೇಶದೊಂದಿಗೆ ಹಲವಾರು ಮಿನಿಸ್ಟರ್ಗಳನ್ನ, ಹಲವಾರು ಸಚಿವರುಗಳನ್ನ ಭೇಟಿಯಾಗಿದ್ದೀವಿ. ಹಾಗೆ ಮೊನ್ನೆ HD ಕುಮಾರಸ್ವಾಮಿ ಅವರನ್ನು ಕೂಡ, ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿದ್ದೀವಿ. ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದಂತ HD ಕುಮಾರಸ್ವಾಮಿ ಅನ್ನೋರ್ಗೂ ಭೇಟಿಯಾಗಿ ಖಾಸಗಿ ವಲಯಗಳಲ್ಲೂ ಕೂಡ ಅಂಗವಿಕಲರಿಗೆ ಉದ್ಯೋಗ ಅವಕಾಶ ಒದಗಿಸುವಂತೆ ಮನವಿ ಮಾಡಿದ್ದೀವಿ. ಅವರು ಕೂಡ ಸೂಕ್ತವಾಗಿ ಸ್ಪಂದಿಸಿದಾರ. ಆಯ್ತು, ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಖಾಸಗಿ ವಲಯಗಳಲ್ಲಿ ವಿಕಲಚೇತನರಿಗೆ ಕುಳಿತುಕೊಂಡು ಅಗತ್ಯ ಕೆಲಸ ಮಾಡುವಂತ ಉದ್ಯೋಗವನ್ನು ಒದಗಿಸುವಂತೆ ನಾನು ಆದೇಶಿಸ್ತೇನೆ ಅಂತ ಹೇಳಿದಾರ. ಆಮೇಲೆ ನಗರಾಭಿವೃದ್ಧಿ ಸಚಿವರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಮೊನ್ನೆ ಭೇಟಿಯಾಗಿದ್ದೇವೆ. ನಗರಾಭಿವೃದ್ಧಿ ಅಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವಂತಹ 5ರ ಅನುದಾನವನ್ನ ಅದೇ ವರ್ಷದಲ್ಲಿ ಬಳಕೆ ಮಾಡುವಂತೆ ಮನವಿ ಮಾಡಲಾಗಿತ್ತು. ಅವರು ಸಂಬಂಧಪಟ್ಟಂತ ತಮ್ಮ ಅಧಿಕಾರಿಗಳಿಗೆ ಸೂಚನೆ ಕೂಡ ಮಾಡಿದಾರ. ಕೂಡಲೇ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಈಗ ಮುಂತಾದ ವಿಷಯಗಳನ್ನ ಹಂಚ್ಕೋಬೇಕು, ನಿಮ್ ಜೋಡಿ ಚರ್ಚೆ ಮಾಡ್ಬೇಕಂದ್ರ ನೀವು ಬಂದು ಸದಸ್ಯರಾಗಬೇಕು. ಸದಸ್ಯರಾದಾಗ ಮಾತ್ರ ಪ್ರತಿ ತಿಂಗಳಿಗೊಮ್ಮೆ ನಾವು ಸಭೆ ಸೇರಿ ನಮಗೆ ಯಾವ ರೀತಿ ತೊಂದರೆ ಆಗಿದೆ, ನಾವ್ ಏನ್ ಮಾಡಕ್ ಸಾಧ್ಯತೆ ಐತೆ, ಬದಲಾವಣೆ ತರಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಹೆಜ್ಜೆ ಇಡಕ್ಕೆ ಅವಕಾಶ ಆಗುತ್ತೆ. ಯಾರು ಕೂಡ ನಿವೇಶನ ಇಲ್ಲ, ನಮ್ಮ ಮನೆ ಇಲ್ಲ ಅಂತ ಹೇಳ್ತಾ ಇದ್ರಿ ಪ್ರಾಮಾಣಿಕವಾಗಿ, ಅಂತವರು ಕೂಡ ನಿಮ್ಮ ಅಗತ್ಯ ದಾಖಲೆಗಳನ್ನು ತಗೊಂಬಂದು ನಮ್ಮ ಸಂಸ್ಥೆಗೆ ಭೇಟಿಯಾಗಿ ಸದಸ್ಯರಾಗಿ ನಾವು ಕೂಡ ಪಟ್ಟಿ ತಯಾರಿಸಿ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿ ಸಂಬಂಧಪಟ್ಟಂತ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋಣ. ನಮ್ಮ ವಿಕಲಚೇತನರಿಗೂ ಕೂಡ ನಿವೇಶನದ ಅವಶ್ಯಕತೆ ಇದೆ. ಒಂದು ನಿವೇಶನ, ಒಂದು ಉದ್ಯೋಗ, ಇವು ಎರಡನ್ನ ನಮಗ ಅವಕಾಶ ಮಾಡಿಕೊಡಿ ಅಂತ ನಾವು ಹೋರಾಟ ಮಾಡೋಣ. ಸ್ವಯಂ ಉದ್ಯೋಗ ಮಾಡುವಂತವ್ರಿಗೆ ಮುದ್ರಾ ಲೋನ್ ಆಗಿರ್ಲಿ, ಬೇರೆ ಬೇರೆ ಲೋನ್ಗಳಾಗಿರ್ಲಿ ಕೊಡಿಸುವಂತ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಮಾಡ್ತಾ ಇರೋದು ನಿಸ್ವಾರ್ಥ ಸೇವೆಯಿಂದ. ನಾವು ಯಾವುದೇ ರೀತಿಯಾದಂತ ಹಣದ ವ್ಯವಹಾರ ಇರುವುದಿಲ್ಲ. ನಮ್ಮ ಸಂಸ್ಥೆಗೆ ಆರ್ಥಿಕವಾಗಿ ಯಾರೇ ದಾನಿಗಳು ಬಂದು ನಮ್ಮ ಸಂಸ್ಥೆಗೆ ದಾನಿಗಳು ದಾನ ನೀಡಿದ್ದಲ್ಲಿ 50% ಆದಾಯ ತೆರಿಗೆ ಇಲಾಖೆಯಿಂದ ವಿನಾಯಿತಿ ಇರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೂ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರಿಗೂ ಕೂಡ ಅಗತ್ಯ 2007ರ ಕಾಯ್ದೆ ಪ್ರಕಾರ ಅವರಿಗೆ ಯಾವ ರೀತಿ ಸೌಲಭ್ಯಗಳು ಬೇಕು, ಸಹಾಯಗಳು ಬೇಕು ಮಾಡುವಂತ ಉತ್ಸಾಹಕರಾಗಿದ್ದೇವೆ. ಹಾಗೂ ಹಿರಿಯ ನಾಗರಿಕರ ಕಾರ್ಡನ್ನ ನಮ್ಮ ಸಂಸ್ಥೆಯಲ್ಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ನಮಗೆ ಒದಗಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರು ನಗರದ ವಿಕಲಚೇತನರಿಗೆ ಮತ್ತೊಮ್ಮೆ ಕಳಕಳಿಯಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಕೂಡ ಅಂಜಿಕೆ, ಅಳುಕ, ಯಾವುದು ಭಯ ಬೇಡ. ನಮ್ಮ ಸಂಸ್ಥೆಗೆ ಬನ್ನಿ, ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿ ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಯೋಜನೆಗಳನ್ನು ರೂಪಿಸೋಣ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ, ಒಗ್ಗಟ್ಟಿನಿಂದ ಅಭಿವೃದ್ಧಿ ಹೊಂದೋಣ. ಹಾಗೇನೆ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವುದು ಒಂದು ಮುಖ್ಯ ಸಂದೇಶ. ನನ್ನ ಉದ್ದೇಶ ಏನಂದ್ರೆ, ನನ್ನ ಸದಸ್ಯರಾಗುವಂತ ವಿಕಲಚೇತನರಿಗೆ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡೋದು,
ಸರ್ಕಾರದಿಂದ ಕೊಡುವಂತ ಸಾಲ ಸೌಲಭ್ಯಗಳನ್ನು ಒದಗಿಸುವುದು, ಸುತ್ತು ನಿಧಿಗಳನ್ನು ಒದಗಿಸುವುದು, ಬಿಬಿಎಂಪಿ ಆಗಿರಲಿ, ಅಂಗವಿಕಲರ ಕಲ್ಯಾಣ ಇಲಾಖೆ ಆಗಿರಲಿ, ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂತ ವಿಕಲಚೇತನರ ಸ್ವಸಹಾಯ ಸಂಘಗಳಿಗೆ ಅಗತ್ಯ ನೆರವನ್ನ ಒದಗಿಸುವುದು, ಹಲವಾರು ತರಬೇತಿಗಳನ್ನು ಕೊಡಿಸುವುದು, ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡುವ ಮಹತ್ವದ ಉದ್ದೇಶ ಹೊಂದಿದೆ. ಹಾಗೂ ಆರೈಕೆದಾರರ ಕೂಡ ಅವ್ರದ್ದು ಕೂಡ ಒಂದು ಪ್ರತ್ಯೇಕವಾಗಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿ ಅವರಿಗೂ ಕೂಡ ಅಭಿವೃದ್ಧಿ ಹೊಂದಲು ಅವಕಾಶ ಇರುತ್ತದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ, ಮುಂದಿನ ತಿಂಗಳಾಗಿರ್ಬೋದು, ಇದೇ ತಿಂಗಳಾಗಿರ್ಬೋದು, ನೆಕ್ಸ್ಟ್ ತಿಂಗಳಾಗಿರ್ಬೋದು, ಎಲ್ಲ ಇಲಾಖೆಗಳಿಂದನೂ ಕೂಡ ಸರ್ಕಾರದ ವಿವಿಧ ಸೌಲಭ್ಯಗಳ ಬಗ್ಗೆ ಅರ್ಜಿಗಳನ್ನ ಕರಿತಾ ಇದ್ದಾರೆ. ಹಾಗೆ ವಿಕಲಚೇತನರು ಜಾತಿ ಆದಾಯ ಪ್ರಮಾಣ ಪತ್ರ, UDID ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಚುನಾವಣಾ ಗುರುತಿನ ಚೀಟಿ ಪ್ರತಿಯೊಂದನ್ನು ತೆಗೆದು ಇಟ್ಕೋಬೇಕು. ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಅವನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಸಂಸ್ಥೆಗೆ ಸದಸ್ಯರಾಗಿ ನಿಮಗೆ ಆದಷ್ಟು ಸರ್ಕಾರದಿಂದ ಸಿಗುವಂತ ಸೌಲಭ್ಯದಲ್ಲಿ ಪ್ರಯತ್ನಿಸಿ ಒದಗಿಸುವಂತ ಕಾರ್ಯಕ್ರಮವನ್ನ ನಾವು ರೂಪಿಸ್ತಾ ಇದ್ದೀವಿ. ಎಲ್ಲರೂ ಬಂದು ನಮ್ಮಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.